ಪ್ರಿಯ ವೀಕ್ಷಕರೇ, ಈ ಬಾರಿ ಬಹಳ ಗಹನವಾದಂಥ ವಿಚಾರವನ್ನು ಚರ್ಚೆ ಮಾಡಲಿದ್ದೇವೆ. ಇಡೀ ದೇಶದಲ್ಲಿ ಒಂದು ಚುನಾವಣೆ ಒಂದು ದೇಶ ಅನ್ನೋ ರೀತಿಯಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಜೇನ್ ಮಲ್ಲಿಕಾರ್ಜುನಪ್ಪರವರು ಕೂತಿದ್ದಾರೆ. ಅವರು ಎಕನಾಮಿಕ್ಸ್ ಮಾಸ್ಟರ್ ಆದಂಥವ್ರು, ಲೆಕ್ಚರರ್ ಆಗಿದ್ದಂಥವ್ರು. ಅವರು ಡಾಕ್ಟರ್ ಮಲ್ಲಿಕಾರ್ಜುನಪ್ಪ ಅವ್ರನ್ನ ಫಸ್ಟ್ ಬರಮಾಡಿಕೊಂಡು ಆ ಚರ್ಚೆಗೆ ಮುನ್ನಡೆ ಬರೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಂದೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗೆಲ್ಲ ಇಡೀ ದೇಶದಲ್ಲಿ ನಡೀತಾ ಇರೋ ಒಂದು ಚರ್ಚೆ ಇದೆ, ಅಂದರೆ ಒಂದು ದೇಶ ಒಂದು ಚುನಾವಣೆ ಅಂತ. ಅದರ ಒಳ್ಳೆಯದೇನು ಕೆಟ್ಟದ್ದೇನು ಅಥವಾ ಅದರಿಂದ ಅನುಕೂಲ ಏನು ಅನಾನುಕೂಲಗಳೇನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದೇ ಒಂದು ಸಣ್ಣ ಪ್ರಶ್ನೆ ಹಾಕಿಬಿಟ್ಟು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಈ ಹಿಂದೆ ಇತ್ತು ನಮ್ಮಲ್ಲಿ, ಅಂದರೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಒಮ್ಮೆನೇ ನಡೀತಿದ್ವು. ಯಾವಾಗ ಪ್ರಾದೇಶಿಕ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ಬಲಿಷ್ಠಗೊಂಡು ಆಮೇಲೆ ನಿಷ್ಕ್ರಿಯಗೊಳ್ಳ ಕತ್ಕೊಂಡು ಆವಾಗ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳಾದವು. ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ಭಾಳ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಓಕೆ, ನಮ್ಮ ಸ್ವತಂತ್ರದ ನಂತರದಲ್ಲಿ ನಮ್ಮಲ್ಲಿ ಚುನಾವಣೆಗಳು ಬಂದು, ಚುನಾವಣೆಗಳು ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂಥ ಅಂಶ. ಅಲ್ಲಿ ಮತದಾರರಿಗೆ ಇರುವಂಥ ಆಯ್ಕೆ ಅನ್ನುವಂಥದ್ದು ನಮ್ಮ ಆಡಳಿತವನ್ನು, ಅಭಿವೃದ್ಧಿಯನ್ನು, ಜಾಗತಿಕ ಮಟ್ಟದಲ್ಲಿ ನಮ್ಮ ನೆಲೆಯನ್ನು ಗುರುತಿಸ್ಕೊಳ್ಳೋದಕ್ಕೆ, ಒಂದು ಆಡಳಿತಾತ್ಮಕವಾಗಿ ಏನು ಮಾನವ ಸಂಪನ್ಮೂಲ ಬೇಕು ಅಂಥದ್ದನ್ನು ನಿರ್ಧರಿಸಿ ಕಳಿಸಿರುವಂಥದ್ದು. ಎಲ್ಲಿ ಆಯ್ಕೆಗಳು ಸರಿ ಇರೋದಿಲ್ವೋ ಅಲ್ಲಿ ಆಡಳಿತ ಆಗಲಿ, ಸಂಬಂಧಗಳೇ ಆಗಲಿ, ಬದುಕಾಗಲಿ ಸರಿ ಇರೋಲ್ಲ. ನಮ್ಮ ಬದುಕು, ನಮ್ಮ ಆಯ್ಕೆ, ಅದು ವೃತ್ತಿ ಆಯ್ಕೆಯೂ ಕೂಡ ಇರ್ಬೋದು. ಹಾಗಾಗಿ ಇಲ್ಲಿ ನಮ್ಮ ನೇತಾರರು ಯಾರು ನಮ್ಮ ಈ ಸಂವಿಧಾನದ ಪ್ರಕಾರವಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವೇನು ಅಂದ್ಕೊಂಡಿದ್ದೇವೆ, ನಾವು ಭಾರತೀಯರು ನಮಗೆ ಬೇಕಾದಂತಹ ಸರ್ಕಾರವನ್ನು ನಾವು ರಚಿಸುವಾಗ ಅದರೊಳಗಡೆ ಇರುವಂತಹ ಜನಗಳು ಹೇಗಿರಬೇಕು, ಎಂಥವ್ರು ಇರಬೇಕು ಅನ್ನುವಂಥದ್ದೊಂದು ಪ್ರಶ್ನೆಗೆ ಉತ್ತರವಾಗಿ ಚುನಾವಣೆಗಳು ನಮಗೆ ನಿಲ್ತವೆ. ನಮ್ಮ ಸ್ವತಂತ್ರದ ನಂತರ ಮೊದಲನೇ ಚುನಾವಣೆ ನಡೆದದ್ದು 1952ರಲ್ಲಿ. ನೀವು ಹೇಳಿದ ಹಾಗೆ ಅಲ್ಲಿಂದ 4 ಚುನಾವಣೆಗಳು, ಅಂದರೆ 52ರಿಂದ 57, 62, 67 ಅಲ್ಲಿವರೆಗೂ ನೀವು ಹೇಳಿದ ಹಾಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಯಾವ ಸರ್ಕಾರ ಸ್ವತಂತ್ರ ರಾಷ್ಟ್ರೀಯ ಚಳವಳಿಯ ಮುಂಚೂಣಿಯಲ್ಲಿತ್ತು ಅದು ಆ ಸರ್ಕಾರ ಇದ್ದಿದ್ದರಿಂದ ಇಡೀ ದೇಶವೇ ಕಾಂಗ್ರೆಸ್ ಪಕ್ಷ ಅಲೆ ಇತ್ತು. ಹಾಗಾಗಿ ಅಲ್ಲಿ ರಾಜ್ಯ ಮತ್ತು ಕೇಂದ್ರಗಳ ಒಂದು ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಚುನಾವಣೆಗಳನ್ನು ಒಟ್ಟಿಗೆ ನಡೆಯುವಂಥದ್ದಿತ್ತು. ಅಲ್ಲಿ ನಡುವೆ ಗ್ಯಾಪ್ಗಳಿರಲಿಲ್ಲ. ಒಂದು ಸರ್ಕಾರ ಬಿದ್ದೋಗೋದು ಮತ್ತು ಬರೋದು ಈ ಥರದಲ್ಲಿರಲಿಲ್ಲ. ರಾಜ್ಯದಲ್ಲೂ ಅದೇ ಸರ್ಕಾರ ಇರ್ತಾಯಿತ್ತು, ಕೇಂದ್ರದಲ್ಲೂ ಅದೇ ಸರ್ಕಾರ ಇತ್ತು. ಅಂದರೆ ಅಲ್ಲಿಗೆ ಡಬಲ್ ಇಂಜಿನ್ ಅಂತ ಇವತ್ತೇನು ಘೋಷಿಸ್ತೀವಲ್ಲ ಅದು ಇತ್ತದು. ಬಹುಶಃ ಅದಾದ ನಂತರ ಬರ್ತಾ ಏನಾಯಿತು ಅಂತ ಹೇಳಿದರೆ, ಈ ಹೆಜಮನಿ ಆಫ್ ದಿ ಸೆಂಟರ್, ನಮ್ಮ ಒಕ್ಕೂಟ ಸರ್ಕಾರದ ಯಜಮಾನಿಕೆ ಏನಿದೆ, ಬಹುಶಃ ಆ ಯಜಮಾನಿಕೆಯ ಒಂದು ವಿರುದ್ಧ ನೆಲೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಮೌಲ್ಯವನ್ನು ತರುವಂತಹ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಬಂದು ಪ್ರಾದೇಶಿಕ ಪಕ್ಷಗಳ ಹುಟ್ಟು ಅನ್ನೋದು ಈ ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಕೂಡ ಒಂದು ಗೌರವ, ಘನತೆ, ಸೌಂದರ್ಯ. ಯಾಕೆ ಅಂತ ಹೇಳಿದರೆ, ಎಲ್ಲಿ ಒಂದು ವಿರೋಧ ಮತ್ತು ಆಡಳಿತ ಪಕ್ಷಗಳ ಒಂದು ಸಹಮತದಲ್ಲಿ ನಡೆಯುತ್ತೆ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಆಡಳಿತ ಪಕ್ಷ ತಪ್ಪುಗಳಾದರೆ ವಿರೋಧ ಪಕ್ಷ ಅದನ್ನು ಸರಿದಾರಿನಲ್ಲಿ ತರುವಂಥದ್ದು, ಇದು ಭಾಳ ರೀತಿಯಲ್ಲಿ ಇತ್ತು. ಒಂದರ ನೀತಿಗಳನ್ನು ಹೊರಗೆ ಹಚ್ಚಿ, ಆದರೆ ಒಟ್ಟಾಶಯ ಏನಿತ್ತು ಅಂತ ಹೇಳಿದರೆ, ಸಂವಿಧಾನದ ಏನು ಆಶಯಗಳೇನಿದ್ವಲ್ಲ ಅದು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭಾತೃತ್ವ ಇವುಗಳನ್ನು ಬರುವಂಥದ್ದು. ಮತ್ತು ಜಾಗತಿಕ ಮಟ್ಟದಲ್ಲಿ ಏನು ಗುರುತಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ಅವತ್ತಿನ ಸಂದರ್ಭದ ಮತ್ತು ಯಾವತ್ತಿನ ಸಂದರ್ಭದ ಈ ಬಡತನ, ನಿರುದ್ಯೋಗ,
ಪರಿಸರ ಹೀಗೆ ಸಂಬಂಧಪಟ್ಟಂಥ ಒಟ್ಟಾರೆ ಅಭಿವೃದ್ಧಿಯ ವಿವಿಧ ಆಯಾಮಗಳು ಏನಿದ್ವಲ್ಲ, ಪ್ರಾದೇಶಿಕ ಅಸಮತೋಲನಗಳಿದ್ವು. ಈ ಎಲ್ಲ ಕಾರಣಗಳಿಂದಾಗಿ ಏನಾಯಿತು, ಈ ವೈವಿಧ್ಯತೆಯನ್ನು ಮೈಗೂಡಿಸಿಕೊಂಡಿರುವಂತಹ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ವೈವಿಧ್ಯತೆ ಇದ್ದು ಈ ಪ್ರಾಂತ್ಯಗಳ ಒಂದು ಧ್ವನಿ, ಅವುಗಳ ಅಗತ್ಯತೆಗಳು ಹೆಚ್ಚಾದವು. ಯಾವಾಗ ಪ್ರಾಂತ್ಯಗಳ ಅಗತ್ಯತೆಗಳು ಹೆಚ್ಚಾಗ್ತಾ ಹೋದವು ಮತ್ತು ಅವರು ತಮ್ಮ ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಆರಂಭ ಮಾಡಿದರು, ಆವಾಗ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರು. ಅಸಮಾನತೆ, ಪ್ರಾದೇಶಿಕ ಅಸಮಾನತೆಗಳು ಮತ್ತು ಈ ಬಡತನದಂಥ ಸಮಸ್ಯೆಗಳು, ಇವುಗಳಲ್ಲಿ ಆ ಪ್ರಾದೇಶಿಕ ಆಡಳಿತಗಳು ಇದ್ದರೆ ಪ್ರಾದೇಶಿಕ ಸಮಸ್ಯೆಗಳನ್ನು ಸುಲಭವಾಗಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಮತ್ತು ಪ್ರಾದೇಶಿಕ ಒಂದು ನೆಲೆಯಲ್ಲೂ ಕೂಡ ಆಯ್ಕೆಯಾಗಿ ರಾಜಕೀಯ ಮುಖಂಡರುಗಳು ಬರುವಂಥದ್ದು, ಚುನಾವಣೆಗಳು. ಅಲ್ಲಿಗೆ ಚುನಾವಣೆಯಲ್ಲಿ ಪ್ರಾದೇಶಿಕ ಅಂಶಗಳ ಹಕ್ಕೊತ್ತಾಯಗಳು ಬಂದು ಪ್ರಾದೇಶಿಕ ಪಕ್ಷಗಳು ಕೂಡ ಯಾವಾಗ ಬಂದು ಆವಾಗ ಒಂದು ಕೇಂದ್ರದ ಯಜಮಾನತ್ವ ಅಥವಾ ಹೆಜಮೋನಿ ಅನ್ನುವಂಥದ್ದಿತ್ತಲ್ಲ, ಅಲ್ಲಿ ಸ್ವಲ್ಪ ಸಂಘರ್ಷಗಳು ನಡೀಲಿಕ್ಕೆ ಶುರುವಾದವು. ಇದರ ಜೊತೆಗೆ ಈ ಒಂದು 4-5 ದಶಕಗಳಿಂದ ಈ ಚುನಾವಣೆಗಳು ಒಂದು ಪ್ರಜಾಸತ್ತಾತ್ಮಕ ಆಶಯದ ಮತ್ತು ಒಂದು ಶುದ್ಧ ಸರ್ವೋದಯದ ನೆಲೆಯ ಅಭಿವೃದ್ಧಿಯ ಆಶಯವನ್ನು ಬಿಟ್ಟು ಅಧಿಕಾರ ಕೇಂದ್ರಿತ ರಾಜಕಾರಣ ಅನ್ನುವಂಥದ್ದು ಎಂಟ್ರಿ ಆದಮೇಲೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಅಧಿಕಾರ ಕೇಂದ್ರಿತ ರಾಜಕಾರಣ ಪ್ರವೇಶ ಆಗಿದ್ದು ಯಾವಾಗ ಅಂತ ಹೇಳಿದರೆ, ಈ ರಾಜಕೀಯ ನೇತಾರರುಗಳು ಹೆಚ್ಚು ಹೆಚ್ಚು ಸ್ವಾರ್ಥಿಗಳಾದಾಗ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಂದಿಷ್ಟು ಪಕ್ಕಕ್ಕಿಟ್ಟು ಸ್ವಹಿತಾಸಕ್ತಿ, ಸ್ವಪಕ್ಷ ಅಧಿಕಾರದಲ್ಲಿ ನಿರಂತರವಾಗಿ ಇರಬೇಕು ಅನ್ನುವಂಥದ್ದು ಬಂದಾಗ ಈ ಸಂಘರ್ಷಗಳು ಬಂದು, ಮತ್ತು ಚುನಾವಣೆಯೂ ಕೂಡ ಯಾವ ಒಂದು ಶುದ್ಧ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಆಶಯದ ಪ್ರಕಾರ ನಡೆಯಬೇಕಿತ್ತು ಅದು ಒಂದಷ್ಟು ಮಲಿನಗೊಳ್ತಾ ಬಂತು. ಬಹುತೇಕ ಒಂದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಬೇಕು ಅಂತ ಹೇಳಿದರೆ, ಇವತ್ತಿನ ರಾಜಕೀಯದ ಅಸ್ಥಿರತೆಗಳಿಗೆ, ಅಶುದ್ಧತೆಗೆ ಬಹುತೇಕ ಪ್ರವೇಶ ದ್ವಾರ ಅಂತ ಹೇಳಿದರೆ ಸರಿಯಾದ ರೀತಿ ಇಲ್ಲಿ ನಡೆಯದೇ ಇರುವಂತಹ ಚುನಾವಣೆಗಳು ಅದು. ಏಕೆಂದರೆ ಚುನಾವಣೆನೇ ನಮಗೆ ಭಾಳ ಮುಖ್ಯವಾದ ಪ್ರವೇಶ ಆಯಿತು. ಸರಿಯಾದ ಆಯ್ಕೆಗಳ ಇಲ್ಲದೇ ಇರುವಂಥ ಕಾರಣಕ್ಕೆ ಈ ನಮ್ಮ ಸರಿಯಾದ ಆಡಳಿತವನ್ನು ಕೊಡಲಿಕ್ಕೆ ಆಗಲಿಲ್ಲ. ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ರೈಟ್ ಪರ್ಸನ್ ಶುಡ್ ಬಿ ದೇರ್ ಫಾರ್ ದ ರೈಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ರೈಟ್ ಡೆವಲಪ್ಮೆಂಟ್ ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಚುನಾವಣೆಗಳನ್ನು ಯಾವ ರೀತಿ ಅವು ಬೇರೆ ಬೇರೆ ಆಯಾಮಗಳ ಹತ್ರ ಹೋದವು ಅಂತೇಳಿದರೆ, ಮತದಾರರುಗಳಿಗೆ ಆಮಿಷವನ್ನು ಒಡ್ಡುವಂಥದ್ದು ಬಂತು. ಭಾಳ ಮುಖ್ಯವಾಗಿ ಮತದಾರರನ್ನು ಓಲೈಕೆ ಮಾಡುವಂಥದ್ದು ಬಂತು. ಆ ಓಲೈಕೆಯ ನೆಲೆಗಟ್ಟುಗಳು ಆರ್ಥಿಕ ಯೋಜನೆಗಳನ್ನು ಒಳಗೊಂಡಂತೆ ಬಂದು, ಮತ್ತು ಓಲೈಕೆಯಂತಹ ಈ ಸಾಂಸ್ಕೃತಿಕ ಓಲೈಕೆಗಳು ಬಂದರೆ ಫ್ರೀ ಯೋಜನೆಗಳು ಕೊಟ್ಟಿದ್ದು ಅದು ಆರ್ಥಿಕವಾದಂಥವು. ಅಲ್ಲಿಗೆ ಓಲೈಕೆ ಅನ್ನೋದು 2 ಆಯಾಮದಲ್ಲಿ ಬಂತು. ಒಂದು, ಈ ಆರ್ಥಿಕ ಅಂಶಗಳನ್ನು ಯಾರು ಆರ್ಥಿಕವಾಗಿ ಬಡವರಿದ್ದರು ಅಥವಾ ಆರ್ಥಿಕ ಅಂಶಗಳನ್ನೇ ಭಾಳ ಮುಖ್ಯ ಅಂತ ಪರಿಗಣಿಸಿದ್ರು ಇರ್ಬೋದು. ಇವತ್ತೊಂದು ಮತ ಹಾಕೋದಕ್ಕೆ ದುಡ್ಡಿಸ್ಕೊಂಡಂದ್ರೆ ಅವತ್ತಿನ ನನ್ನ ಹೊಟ್ಟೆಪಾಡು ಅಂತ ಹೇಳ್ತಾರೆ ರೀತಿಯನ್ನು ಬಂತು. ಅದಕ್ಕೆ ಎಲ್ಲೋ ಒಂದು ಕಡೆ ಕಾರಣ ಏನು ಅಂದರೆ, ನಾವು ಬಡತನ ಮತ್ತು ನಿರುದ್ಯೋಗಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವಂಥದ್ದು ಮತ್ತು ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸಿ ಅದರಲ್ಲಿ ಮಹಿಳೆಯರು ತುಂಬ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳುವಂತೆ ಮಾಡದೇ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ಆಶಯದ ಆಡಳಿತವನ್ನು ಕೊಡುವಲ್ಲಿ ಬೇಕಾಗಿರುವಂತಹ ಒಂದು ಮಾನವ ಸಂಪನ್ಮೂಲದ ಆಯ್ಕೆಯಲ್ಲಿ ಆದಂತಹ ಅನಾನುಕೂಲಗಳು. ಅಂದರೆ ಸರ್, ನನಗೆ ಒಂದು ಅನ್ಸೋದೇನಂತ ಹೇಳಿದ್ರೆ, ಈ ಹಿಂದಿದ್ದಂಥ ಕೇಂದ್ರದಲ್ಲಿ ಬೇರೆ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಅವಾಗಲೇ ಹೇಳಿದ್ದವರು ಗರೀಬಿ ಹಠಾವೋ ಅಂತೇಳಿ. ಆದರೆ ಇಲ್ಲಿ ತಕ್ಕ ಗರೀಬಿ ಹಠಾವೋ ಆಗಲಿಲ್ಲ. ಈಗ ಇನ್ನೊಂದು ಪಕ್ಷ ಬಂದಿದೆ, ಅವರೂ ಅದನ್ನೇ ಹೇಳ್ತಾರೆ, ಗರೀಬಿ ಹಠಾವೋ ಅಂತ ಹೇಳ್ತಾರೆ. ಅಂದರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅದರ ನಡುವೆ ಇನ್ನೂ ಒಂದು ಇದೆ, ಏನಂತ ಹೇಳಿದ್ರೆ, ಒಂದು ಕಡೆಗೇ ಚುನಾವಣೆ ಈಗಿನ, ಅಂದರೆ ಅವಾಗ ಒಂದೇ ನಡೀತಿತ್ತು, ಈಗ ಮತ್ತೆ ಒಂದೇ ಚುನಾವಣೆ ನಡೀಬೇಕು ಅಂತ ಕೇಳ್ತದೆ ಕೇಂದ್ರದಲ್ಲಿ. ಇದು ಸರಿನಾ? ಈ ಪರಿಕಲ್ಪನೆ ಬಂದದ್ದೇಕೆ ಅನ್ನೋದನ್ನು ಮೊದಲು ಒಂದಿಷ್ಟು ನೋಡೋಣ. ಈ ಪರಿಕಲ್ಪನೆ ಬಂದದ್ದೇಕೆ ಅಂತ ಹೇಳಿದರೆ, ಚುನಾವಣೆಗಳು ಹೆಚ್ಚಾಗ್ತಾ ಬಂದವು. ಅದು ಕಾರಣ ಏನು?
ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಸರ್ಕಾರಗಳನ್ನು ರಚಿಸುವಂಥ ಸಂದರ್ಭದಲ್ಲಿ ಮತದಾರರಿಂದ ಆದಂತಹ ಒಂದು ವ್ಯತ್ಯಯಗಳು ಇರಬಹುದು, ಮತ್ತು ಬಹುಮತ ಬಂದಾಗ್ಯೂ ಕೂಡ ಅಧಿಕಾರದ ಹಂಚಿಕೆಯಲ್ಲಿ ಆದಂತಹ ಒಂದು ವ್ಯತ್ಯಯಗಳಿರ್ಬೋದು. ಒಟ್ಟಾರೆಯಾಗಿ ಸುಸ್ಥಿರ ಆಡಳಿತವನ್ನು ಕೊಡುವಲ್ಲಿ, ಒಂದು ಸುಸ್ಥಿರ ಸರ್ಕಾರವನ್ನು ರಚಿಸುವಲ್ಲಿ ಆದಂಥ ಅನಾನುಕೂಲಗಳಿದ್ವಲ್ಲ, ಆ ಕಾರಣಕ್ಕೆ ಚುನಾವಣೆಗಳು ಹೆಚ್ಚಾದವು. ಮತ್ತು ಈ ಹಂಗ್ ಪಾರ್ಲಿಮೆಂಟ್ ಅಥವಾ ಹಂಗ್ ಅಸೆಂಬ್ಲಿ ಅಂತ ಏನು ಹೇಳ್ತೀವಲ್ಲ, ಅಂಥದ್ದೊಂದು ಸಂದರ್ಭ ಅಂದರೆ ಯಾವುದೇ ಪಕ್ಷ ಬಹುಮತ ಬರದೇ ಇರುವಂಥ ಸಂದರ್ಭದಲ್ಲಿ ಈ ಕುದುರೆ ವ್ಯಾಪಾರಗಳು ಭಾಳ ಆಯಿತು. ಅದರಲ್ಲೂ ಕೂಡ ಅದು ಎಷ್ಟರ ಮಟ್ಟಿಗೆ ಆ ಪ್ರಜಾಪ್ರಭುತ್ವಕ್ಕೆ ಅಸಹ್ಯ ಹುಟ್ಟಿಸುವಂಥ ನೆಲೆಯಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವ ಅನ್ನುವಂಥದ್ದು ದೇಶ ಇತ್ತಲ್ಲ, ಅಲ್ಲಿ ಇದು ಎಂತಹ ಒಂದು ಅಪಹಾಸ್ಯಕ್ಕೀಡಾಗುವಂಥ ರೀತಿಯಲ್ಲಿ ಬಂತು ಅಂತ ಹೇಳಿದರೆ, ಯಾವುದನ್ನು ನೇರವಾಗಿ ಮತದಾರರು ನಿರಾಕರಿಸಿದ್ರೋ, ಯಾವ ಪಕ್ಷವನ್ನು ಯಾವ ಜನವನ್ನು ನಿರಾಕರಿಸಿದ್ರೋ ಅವರು ಈ ಕುದುರೆ ವ್ಯಾಪಾರದ ಮುಖಾಂತರವಾಗಿ, ಅಧಿಕಾರಿಕ ಗದ್ದಿಗೆ, ಆಪರೇಷನ್ಗಳ ಮುಖಾಂತರವಾಗಿ ಅದೇ ಜನ ಬರೋದಕ್ಕೆ ಬಂತು. ಇದು ಮತದಾರರಿಗೆ ಮಾಡುವಂಥ ಬಹುದೊಡ್ಡ ಅವಮಾನ. ಇಂಥದ್ದು ಆಗೋದರ ಬದಲಾಗಿ ಹೊಸ ಚುನಾವಣೆಗೆ ಹೋಗುವಂಥದ್ದು ಭಾಳ ಮುಖ್ಯವಾದದ್ದು. ಯಾಕೆ ಅಂದರೆ, ನಾವು ಅದೇ ಜನಗಳ ಬೇಡವಾದಂಥವ್ರುಗಳಿಂದ ಮತ್ತೆ ನಾವು ಬೇಡವಾದಂಥ ಆಡಳಿತವನ್ನು, ಕೆಟ್ಟ ಆಡಳಿತವನ್ನು ಪಡೆದುಕೊಳ್ಳೋದ್ರ ಬದಲಾಗಿ ಇನ್ನೊಂದು ಹೊಸ ಬಹುಶಃ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆದಾಗ ಮತ್ತೆ ಅವರು ಫ್ರೆಶ್ ಮ್ಯಾಂಡೇಟನ್ನು ಪಡ್ಕೊಳ್ಳೋದಕ್ಕೆ ಹೋದರು. ಅಂಥದ್ದು ನಮ್ಮ ಕೇಂದ್ರದಲ್ಲೂ ಆಗಿದೆ, ಇತಿಹಾಸದಲ್ಲಿ ಭಾಳ ಸರಿ ಆಗಿದೆ. ಹಾಗಾಗಿ ನಮಗೆ ಒಂದು ಚುನಾವಣೆ ಅನ್ನುವಂಥದ್ದನ್ನು ಬರ್ಡನ್ ಅನ್ನೋಂಥ ರೀತಿಯಲ್ಲಿ ಬಂತು. ಅದರ ಜೊತೆಗೆ ಏನಾಯಿತು, ಜನಸಂಖ್ಯೆ ಹೆಚ್ಚಾದಂತೆ ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ಗಳು ಮತ್ತು ಈ ಕ್ರಿಮಿನಲ್ ಈಗ ಚುನಾವಣೆಗೆ ಬರ್ತಾ ಇರೋದು ಏನಾಯಿತು, ನಾವು ಚುನಾವಣೆಗಳನ್ನು ಮೊದಲು ಒಂದು ಸಾರಿ ಒಂದಿನ ನಡೀತಾ ಇತ್ತು, ಅದಾದ ನಂತರ ಇವತ್ತು ಹಂತ ಹಂತವಾಗಿ ನಡೆಯುವಂಥದ್ದು ಬಂತು. ಹೀಗೆ ಹಂತ ಹಂತವಾಗಿ ನಡೆಯುವಂಥದ್ದು ಬಂದಾಗ ಚುನಾವಣೆಗೆ ಸಂಪನ್ಮೂಲಗಳು ಹೆಚ್ಚು ಬೇಕಾಯಿತು. ಅಧಿಕಾರಿಗಳ ಒಂದು ಗಮನ ಮತ್ತು ಅವರ ಶ್ರಮವನ್ನು ಬೇರೆ ಕಡೆಗೆ ವರ್ಗಾಯಿಸಲಿಕ್ಕೆ ಅಗತ್ಯ ಬಂತು. ಈ ಕಾರಣಕ್ಕೆ ಏನೆಲ್ಲ ಆಯಿತು ಅಂದರೆ, ಅಭಿವೃದ್ಧಿಗೋಸ್ಕರವಾಗಿ ಆಡಳಿತ ತೊಡಗಿಸಿಕೊಳ್ಳೋದ್ರಲ್ಲಿ ವ್ಯತ್ಯಯಗಳಾದವು ಅನ್ನುವಂಥದ್ದು. ಅಭಿವೃದ್ಧಿ ಯೋಜನೆಗಳಿಗೆ ಗಮನ ಕೊಡೋದ್ರ ಬದಲಾಗಿ ಚುನಾವಣೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಮಯ, ಸಂಪನ್ಮೂಲಗಳು, ಶ್ರಮ ವ್ಯರ್ಥ ಆಗ್ತವೆ ಅನ್ನುವಂಥದ್ದು ಬಂತು. ಅದು ನಿಜ ಕೂಡ, ಅದನ್ನು ತಳ್ಳಿ ಹಾಕುವಂಥ ಇಲ್ಲ. ಅದಕ್ಕೋಸ್ಕರವಾಗಿ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಲಾಯಿತು ಕೇಂದ್ರ ಸರ್ಕಾರದಿಂದ. ಆ ಅಧ್ಯಯನ ತಂಡ ಇದೊಂದು ಪರಿಹಾರವನ್ನು ಸೂಚಿಸಿತು. ಏನು, ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ, ಅಂದರೆ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಕ್ಕೆ ಏಕಕಾಲಕ್ಕೆ ಚುನಾವಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಕೆಲವೊಂದು ಅನುಕೂಲಗಳನ್ನು ಪಡಿಬೋದು, ಬಹಳ ಮುಖ್ಯವಾಗ್ತವೆ ಅಂತ. ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಆ ಒಂದು ಆಧಾರದ ಮೇಲೆ ಒಂದು ವರದಿಯನ್ನು ಬೇಕು ಅಂತೇಳಿ ಒಂದು ಸಮಿತಿಯನ್ನು ಮಾಡಿದ್ದು ನಮಗೆ ಗೊತ್ತಿದೆ. ಆ ಸಮಿತಿ ರಾಮನಾಥ್ ಕೋವಿಂದ್, ನಮ್ಮ ಮಾಜಿ ರಾಷ್ಟ್ರಾಧ್ಯಕ್ಷರು, ಅವರ ಒಂದು ನೇತೃತ್ವದಲ್ಲಿ ನಡೆದಂಥ ಸಮಿತಿ ಒಂದು ವರದಿಯನ್ನು ಕೂಡ ಕೊಟ್ಟಿದೆ. ಈ ವರದಿಯ ಬಗ್ಗೆನೂ ಕೂಡ ವಿರೋಧ ಪಕ್ಷಗಳು ಹೇಳುವಂಥದ್ದೇನು ಅಂತ ಹೇಳಿದರೆ, ಇದು ಸಹಜವಾಗಿ ಅದು ಹಿಂದೆನೂ ಆಗಿದೆ, ಯಾವತ್ತೂ ಆಗಿದೆ. ಅಧಿಕಾರದಲ್ಲಿರುವಂಥವರುಗಳು ಆಡಳಿತ ಯಂತ್ರವನ್ನು ತಮ್ಮ ಪರವಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆಗಳನ್ನು ನಾವು ಸಂಪೂರ್ಣವಾಗಿ ನೋಡಿದ್ದೇವೆ, ತಳ್ಳಿ ಹಾಕುವಾಗಿಲ್ಲ. ಅದನ್ನು ಎಲ್ಲ ಸರ್ಕಾರಗಳಲ್ಲೂ ನೋಡಿದ್ದೇವೆ ನಾವು. ಸೊ ಇದು ಏನಾಯಿತು, ಇವರ ವರದಿ ಬಗ್ಗೆನೂ ಅದೇ ರೀತಿಯ ಒಂದು ಕಾಮೆಂಟ್ಗಳನ್ನು ಬಂದರು. ಹಾಗಾದರೆ ಏನದು ಕಾಮೆಂಟ್ ಅಂದರೆ, ಇವತ್ತಿನ ಸರ್ಕಾರ ಏನು, ಒಕ್ಕೂಟ ಸರ್ಕಾರ ಏನಿದೆ, ಮತ್ತು ಒಕ್ಕೂಟ ಸರ್ಕಾರ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಮಾಡುವಂಥದ್ದನ್ನು ಕಾನೂನಾತ್ಮಕವಾಗಿ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಲೋಕಸಭೆಯಲ್ಲಿ ಅದಕ್ಕೆ ಕಾಯ್ದೆಯನ್ನು, ಬಿಲ್ಲನ್ನು ಮಂಡಿಸಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆಯಾಗಿ ಒಂದು ಅಧ್ಯಯನ ವರದಿ ಬೇಕಾಗಿತ್ತು. ಆ ಅಧ್ಯಯನ ವರದಿಗೆ ಇದು ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಸಮಿತಿಯ ವರದಿ ಭಾಳ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಆ ಸಮಿತಿಯ ವರದಿಯನ್ನು ತಗೊಂಡ್ರು. ಆ ವರದಿ ಹೇಳೋದು ಕೂಡ ಇದೆ. ಈಗ ನಾವು ಇದುವರೆಗೆ ಚುನಾವಣೆ ವೆಚ್ಚ ಜಾಸ್ತಿ ಆಗಿ ಸಮಯ ಸಂಪನ್ಮೂಲಗಳಿದೆ. ಅದ್ರ ಜೊತೆಗೆ ಇನ್ನೊಂದೆರಡು ಅಂಶಗಳನ್ನು ಕೂಡ ಸೇರಿಸ್ತಾರೆ ಅದರಲ್ಲಿ. ಅದು ಅಂತ ಹೇಳಿದರೆ, ಸರಾಸರಿ ಒಂದು ವರ್ಷದಲ್ಲಿ 300 ದಿನಗಳು ಒಂದಲ್ಲ ಒಂದು ರೀತಿಯಲ್ಲಿ ಚುನಾವಣೆಗಾಗಿ ವ್ಯಯ ಆಗ್ತವೆ ಎನ್ನುವಂಥದ್ದು. ಎರಡನೇದಾಗಿ
ಏಕಕಾಲದಲ್ಲಿ ಚುನಾವಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಚುನಾವಣಾ ಹಬ್ಬ ಅನ್ನುವಂಥ ಒಂದು ಹಬ್ಬದ ವಾತಾವರಣ ಏರ್ಪಟ್ಟು ಅಲ್ಲಿ ಒಂದು ಸಾಂಸ್ಕೃತಿಕ ಮತ್ತು ರಾಜಕೀಯ ಒಗ್ಗಟ್ಟುಗಳು ಬರ್ತವೆ ಅನ್ನೋದು ಒಂದು. ಮತ್ತು ಇನ್ನೊಂದು, ಈ ಚುನಾವಣೆಗಳು ಹೆಚ್ಚಾದಷ್ಟು ಕೂಡ ಈ ದ್ವೇಷದ ಭಾಷಣಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು. ಹಾಗಾಗಿ ಚುನಾವಣೆಗಳನ್ನೇ ಕಡಿಮೆ ಮಾಡಿದರೆ ದ್ವೇಷದ ಭಾಷಣಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದನ್ನು ಕೂಡ ಅವರು ಇದರಲ್ಲಿ ಗುರುತಿಸಿದ್ದಾರೆ. ಇದರ ಜೊತೆಗೆ ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಏನು ಆಕ್ರಮಣಗಳು ನಡೀತಾವಲ್ಲ, ಆ ಆಕ್ರಮಣದ ಕಡೆಗೆ ಈ ವರದಿ, ಈ ಸಮಿತಿ ಯಾಕೋ ಗಮನ ಹರಿಸಲಿಲ್ಲ ಅಂತೇಳಿ ಅನಿಸುತ್ತೆ. ಒಟ್ಟಾರೆಯಾಗಿ ಇವತ್ತು ಬೇರೆಯವರು ಹೇಳೋ ರೀತಿಯಲ್ಲೇ ಇದೊಂದು ಏನು ಅನಿಸಿಕೆ ಬರುತ್ತೆ ಅಂತ ಹೇಳಿದರೆ, ಲೋಕಸಭೆಯಲ್ಲಿ ಸುಲಲಿತವಾಗಿ ಈ ಒಂದು ಕಾಯ್ದೆಯನ್ನು ಮಂಡಿಸಿ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಒಕ್ಕೂಟ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಮತ್ತು ಈ ಒಂದು ಪ್ರಸ್ತಾವನೆಗೆ ಈ 15 ಪಕ್ಷಗಳ ಒಕ್ಕೂಟ ಅಥವಾ ಕೂಟ ಏನು ವಿರೋಧವನ್ನು ವ್ಯಕ್ತಪಡಿಸಿದೆಯಲ್ಲ, ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳು ಇದ್ದಾವೆ ಮತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಇದ್ದಾವೆ. ಅವುಗಳೇನು ಹೇಳ್ತಾರೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮುಖ್ಯ ಆಗಿರೋದ್ರಿಂದ ಚುನಾವಣೆಗೆ ನಾವು ಮಾಡುವಂಥ ವೆಚ್ಚವನ್ನು ಕಡಿಮೆಗೊಳಿಸೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕೇ ಹೊರತುನೋ ಈ ವೆಚ್ಚಕ್ಕಾಗಿ ಇನ್ನೊಂದು ರೀತಿಯ ತೊಂದರೆಗೆ ಒಳಗಾಗುವಂತಹ ಮತ್ತು ಪ್ರಜಾಪ್ರಭುತ್ವದ ಘನ ಉದ್ದೇಶಗಳಿಗೆ ಧಕ್ಕೆಯಾಗುವಂತಹ ಒಂದು ಪ್ರಸ್ತಾವನೆಗಳು ಬರಬಾರ್ದು. ಸರ್, ಈಗ ನೀವು ಹೇಳಿದ ವಿಚಾರ ಲೆಕ್ಕ ಹಾಕಿದರೆ ಈಗೇನಾದರೂ ಒಂದೇ ಚುನಾವಣೆ ಅಂತ ಬಂತು ಅಂತ ಹೇಳಿ, ಮತ್ತು ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಏನು? ಅದು ಯಾಕೆ ಪ್ರಾದೇಶಿಕ ಪಕ್ಷಗಳಿಗೆ ಏನು ಅನಾನುಕೂಲ ಆಗುತ್ತೆ ಅನ್ನೋದನ್ನು ಇವರು ಎತ್ತಿ ಹಿಡಿತಾರೆ. ಏನು ಅನಾನುಕೂಲ ಆಗುತ್ತೆ ಅಂತ ಅವರು ಈಗ ಅದಕ್ಕೇನೆ, ಈಗ ಪ್ರಾದೇಶಿಕ ಪಕ್ಷಗಳಿಗೆ ಏನೇನು ಅನಾನುಕೂಲ ಆಗೋದಾದರೆ, ಈ ಹಿಂದಿನ ಸರ್ಕಾರವನ್ನು ನಮ್ಮ ರಾಜ್ಯ ಸರ್ಕಾರದ ತೆಗೆದುಕೊಳ್ಳೋಣ. ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಎರಡೂ ಸೇರಿಕೊಂಡು ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ನಡೀತು. 16 ತಿಂಗಳು ಹಂಚಿಕೆ ಆಗಿತ್ತು. ಇದ್ದಕ್ಕಿದ್ದಂಗೆ ಅವ್ರು ಬಿಟ್ಟರು, ಮತ್ತು BJP ಜೊತೆ ಸೇರ್ಕೊಂಡ್ರು. JDS BJP ಸೇರ್ಕೊಂಡು ಮತ್ತೆ ಸರ್ಕಾರ ಆಳಿದ್ರು. ಅದಾಗ ಅವ್ರು ಕೊಡಬೇಕಾಗಿತ್ತ 20 ತಿಂಗಳಿಗೆ ಅವರು ಬಿಟ್ಟು ಹಾಕಿದ್ರು, ಅವ್ರು ಬಂದು ಮತ್ತೆ ಚುನಾವಣೆಗೆ ಬಂದರು. ಅಧಿಕಾರ ಕೇಂದ್ರಿತ ರಾಜಕಾರಣ ಅಂದರೆ ಇದೇನೆ ಅದು. ಆಮೇಲೆ ಇದ್ರ ನಡುವೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಈ ಡೆಮೋಕ್ರಸಿ ಒಳಗೆ ಆಡಳಿತ ಪಕ್ಷವೂ ಹೇಗಿರಬೇಕು, ವಿರೋಧ ಪಕ್ಷಗಳು ಅಷ್ಟಿರಬೇಕು. ಇವು ನಾವು ಸೆಂಟ್ರಲಲ್ಲಿ ಲೆಕ್ಕ ಹಾಕಿದರೆ ಕಳೆದ ಸತಿ ಸೆಂಟ್ರಲಲ್ಲೂ ವಿರೋಧ ಪಕ್ಷಗಳೇ ಇಲ್ಲ. ಈ ಹಿಂದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ವಿರೋಧ ಪಕ್ಷಗಳು ಇರ್ತಿರ್ಲಿಲ್ಲ. ಅಂದರೆ ಡೆಮೋಕ್ರಸಿ ಒಳಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡು ಈಕ್ವಲ್ ಆಗಿದ್ದ, ಅದೇ ಎರಡು ಎತ್ತುಗಳು ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಗಾಡಿ ನೊಗ ಅಂದರೆ ದೇಶದ ಚಕ್ರ ಮುಂದುವರಿಯೋಕ್ಕೆ ಕರೆಕ್ಟಾಗಿರ್ಬೇಕು ಅದು. ಆದರೆ ಇತ್ತೀಚಿನ ಒಂದು ಪಕ್ಷಗಳ ರಾಜಕಾರಣದ ಉದ್ದೇಶ ಏನು ಅಂದರೆ, ಒಂದು ಪಕ್ಷವನ್ನು ಸಂಪೂರ್ಣವಾಗಿ ದೇಶದಿಂದಲೇ ನಿರ್ನಾಮ ಮಾಡಬೇಕು. ಅಂದರೆ ವಿರೋಧವಿಲ್ಲದಂತಹ ಆಡಳಿತವನ್ನು, ರಾಜಕೀಯ ಆಡಳಿತವನ್ನು ಬಯಸುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಏನಾಗುತ್ತೆ ಅಂದರೆ, ಅಲ್ಲಿ ಜನಕಲ್ಯಾಣ, ಸಂವಿಧಾನದ ಆಶ್ರಿತವಾದಂಥ ಒಂದು ಅಭಿವೃದ್ಧಿ ಮತ್ತು ತಳಮೂಲದಿಂದ ನಾವು ಬದುಕನ್ನು ಕಟ್ಟುವಂಥ ವ್ಯವಸ್ಥೆ ಬರಬೇಕು, ಅವೆಲ್ಲ ಆಶಯಗಳು ಹೋಗ್ತವೆ. ಅಲ್ಲಿಗೇನು ಅಂದರೆ, ಯಾವ ಉದ್ದೇಶಗಳನ್ನು ಒಂದು ಪ್ರಜಾಪ್ರಭುತ್ವ ನಾವು ಅಂದ್ಕೊಂಡಿದ್ದು ಅದಾಗ್ತಿಲ್ಲ ಅಂತ ಸಬಲ ಪಕ್ಷ ಅಂದ್ಕೊಂಡಿರುತ್ತೋ ಅದರ ಆಶಯಗಳು ಬರ್ತವೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲೂ ಕೂಡ ಈ ಮತ ಹಾಕಲಿಕ್ಕೆ ಒಳಗೋದಂಥ ಒಬ್ಬ ಮತದಾರನ ಗೊಂದಲವನ್ನು ಕೂಡ ಅವರು ಎತ್ತಿ ಹಿಡಿತಾರೆ. ಏನು, ಈಗ ಒಂದು ಒಕ್ಕೂಟ ಸರ್ಕಾರದಲ್ಲಿ ಇರುವಂಥ ಒಂದು ಪಕ್ಷ ಇದೆ ಮತ್ತು ಇನ್ನೊಂದು ಪ್ರಾದೇಶಿಕ ಪಕ್ಷ ಇದೆ. ಒಂದು ರಾಜ್ಯದಲ್ಲಿ ಇರುವಂಥವನು ಎರಡು ಪಕ್ಷಗಳಿಗೆ ಅಥವಾ ಎರಡು ಮತಗಳನ್ನು ಹಾಕಬೇಕು. ಎರಡು ಮತಗಳನ್ನು ಹಾಕುವಂಥ ಸಂದರ್ಭದಲ್ಲಿ ನಮ್ಮ ಮತದಾರರು ನಮ್ಮ ಒಕ್ಕೂಟ ಸರ್ಕಾರಕ್ಕೆ ಯಾವ ಒಂದು ಸರ್ಕಾರ ಬೇಕು, ಯಾವ ಪಕ್ಷದ ಸರ್ಕಾರ ಬೇಕು, ಅದಕ್ಕೆ ರಾಜ್ಯಕ್ಕೆ ಯಾವ ಸರ್ಕಾರ ಬೇಕು, ರಾಜ್ಯದ ಒಂದು ಅಗತ್ಯಗಳೇ ಬೇರೆ ಇರುವಂಥವು ಇರ್ತವೆ. ಹಾಗಾಗಿ ಅವರುಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಗೊಂದಲ ಉಂಟಾಗಿ ಒಳಗೆ ಬಂದಿದ್ದೇನೆ ಆ ಕ್ಷಣದಲ್ಲಿ ಅವನಿಗೆ ತೋಚುತ್ತೋ ಅದನ್ನು ಒತ್ತಿ ಬರುವಂಥದ್ದಾಗುತ್ತೆ. ಹಾಗಾಗಿ ಆಯ್ಕೆ ಅನ್ನುವಂಥದ್ದು, ಆಯ್ಕೆ ಪ್ರಕ್ರಿಯೆ ಅನ್ನುವಂಥದ್ದು ತಾತ್ವಿಕವಾಗಿ ಮತ್ತು ತಾಂತ್ರಿಕವಾಗಿ ಅದು ಗೊಂದಲಮಯ ಆಗುತ್ತೆ, ಅದಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಮತ್ತೆ ಹೇಳ್ತಾರೆ, ಈ ಹಿಂದೆ ಮತ್ತೆ ನಾವು ಹೇಳಿದ ಹಾಗೆ ಮೊದಲನೇ ಚುನಾವಣೆಯಿಂದ ಮೊದಲು 4 ಇದ್ವಲ್ಲ ಅಂತೇಳಿ.
ಆ 4 ಇದ್ದದ್ದಕ್ಕೆ ಏನು ಕಾರಣ ಇತ್ತು ಅದೇ ಕಾರಣಗಳನ್ನು ಇವತ್ತು ನಗದೀಕರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಅಭಿಪ್ರಾಯ ಬರುತ್ತೆ. ಅದೆಲ್ಲ ಏನೇ ಆಗಿರಲಿ, ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು ಈ ರಾಜಕೀಯ ಪಕ್ಷಗಳ ಆಶಯಗಳನ್ನು ಬಿಟ್ಟು ಜನಾಶಯದ ನೆಲೆಯಲ್ಲಿ ನಾವು ಏನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಚುನಾವಣೆಗಳು ಇವತ್ತು ಏನು ಒಂದು ಭ್ರಷ್ಟ ನೆಲೆಯಲ್ಲೋ ಅಥವಾ ಸಂವಿಧಾನ ಆಶಿತದ ನೆಲೆಯಿಂದ ದೂರ ಆಗಿ ಹೋಗ್ತಾ ಇದ್ದಾವಲ್ಲ, ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ಒಂದು ಚುನಾವಣೆ, ಏಕಕಾಲದ ಚುನಾವಣೆ ಎಷ್ಟರ ಮಟ್ಟಿಗೆ ನೆರವಾಗುತ್ತೆ ಎನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇದರ ಮುಖಾಂತರವಾಗಿ ನಾವು ಹಣ ಹಂಚಿಕೆ ಅಥವಾ ಓಲೈಕೆಗಳೇನಾದರೂ ಕಡಿಮೆ ಆಗ್ತಾವ ನೋಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ ಎನ್ನುವಂಥದ್ದು. ಮತ್ತು ಎರಡನೇದು, ಈ ಏನು ಆಡಳಿತ ಮತ್ತು ಪ್ರಾಂತೀಯ ಪಕ್ಷಗಳು ಏನಿದಾವಲ್ಲ, ಇಲ್ಲೇನಾಗುತ್ತೆ, ಈ ಕುದುರೆ ವ್ಯಾಪಾರ ಹೆಚ್ಚಾಗೋದಕ್ಕೆ ಈ ಒಕ್ಕೂಟ ಸರ್ಕಾರದ ಒಂದು ಬಲನೂ ಕೂಡ ಸಿಗುತ್ತೆ. ಈ ರಾಜ್ಯಗಳ ಮಟ್ಟದಲ್ಲಿ ಈ ಒಂದು ಡೋಲಾಯಮಾನವಾದಂಥ ಒಂದು ಸ್ಥಿತಿ, ಅಂದರೆ ಸರ್ಕಾರ ರಚನೆಯಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆಯಲಿಲ್ಲ ಅಂತ ಹೇಳಿದರೆ, ಆ ಸ್ಥಿತಿಯನ್ನು ಒಂದು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಹೆಚ್ಚು ಸಬಲತೆ ಯಾರಲ್ಲಿರುತ್ತೆ ಅಂತ ಹೇಳಿದರೆ ಒಕ್ಕೂಟ ಸರ್ಕಾರದ ಕಡೆ ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ಅಂಶವನ್ನು ಎತ್ತಿ ಹಿಡಿತಾರೆ ಇವರು. ಆ ಒಂದು ಹಿನ್ನೆಲೆಯಿಂದ ನಮಗೆ ಆರ್ಥಿಕವಾದಂಥ ಸಂಪನ್ಮೂಲಗಳು ನಮಗೆ ಉಳಿಕೆ ಆಗ್ತವೆ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವಕ್ಕೆ ಮೌಲ್ಯವನ್ನು ತರುವಂತಹ ಶುದ್ಧ ಆಡಳಿತ ಕೊಡುವಂತಹ ಸ್ಥಿತಿಗೆ ಇನ್ನೊಂದು ಚುನಾವಣೆ ನಡೆದರೆ ಏನೂ ಆಗೋದಿಲ್ಲ. ಹಾಗಾಗಿ ಇದು ಏಕಕಾಲದ ಚುನಾವಣೆಗಳು ಏನು ತಂದು ಒಡ್ಡುವಂಥ ಈ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಇವತ್ತು ಕೂಡ ಒಂದು ಸ್ಪಷ್ಟತೆಗಳು ಮೂಡ್ತಾ ಇಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ಮತದಾರರ ಓಲೆ ಬಹಳ ಮುಖ್ಯವಾಗಿ ಇರುವಂಥದ್ದು, ಅಥವಾ ಒತ್ತಡಗಳು ಮತ್ತು ಸಾಂದರ್ಭಿಕವಾದಂಥ ಅವರ ಅಸಹಾಯಕತೆಗಳನ್ನು ಲಾಭವಾಗಿ ಪರಿವರ್ತನೆ ಮಾಡಬೇಕಾದ್ದು, ಇವುಗಳತ್ತ ಏನಿದೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಅಲ್ಲ ಸರ್, ಏನೇ ಆಗಲಿ, ಈಗ ಪ್ರಾದೇಶಿಕ ಪಕ್ಷಗಳೇ ಇಲ್ಲ ಅಂತ ಹೇಳಿದರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ವಾ. ನಮ್ಮ ಜನರ ಅದೇ ನೀವು ಮೊದಲೇ ಒಂದ್ಸತಿ ಹೇಳಿದ್ರಿ, ಪ್ರಾದೇಶಿಕವಾಗಿ ಯಾವ ಪಕ್ಷ ಇರಬೇಕು, ಸೆಂಟ್ರಲಲ್ಲಿ ಯಾವ ಪಕ್ಷ ಇರಬೇಕು ಅನ್ನುವುದು ಒಬ್ಬ ಮತದಾರನಿಗೆ ಅನಿಸಿಕೆ. ಅದು ಮತದಾರ ಮಾಡ್ಬೋದಂತ ಒಂದು ಕೆಲಸ ಅಲ್ವಾ. ಅವನ ಇದನ್ನೇ ನೀವು ಡಿಸ್ಟರ್ಬ್ ಮಾಡಕ್ ಬಿಟ್ರೆ. ಹೌದು, ಇದನ್ನೇ ಹೇಳೋದು ಪ್ರಜಾಪ್ರಭುತ್ವದ ಮೌಲ್ಯ ಏನು ಅಂತ ಹೇಳಿದರೆ, ಮತದಾರನ ಆಶಯದ ವಿರುದ್ಧವಾಗಿ ಒಂದು ಸರ್ಕಾರ ಬರಬಾರ್ದು ಅನ್ನುವಂಥದ್ದು. ಇಲ್ಲಿ ಆ ಒಕ್ಕೂಟ ವ್ಯವಸ್ಥೆಯ ಒಳಗಡೆ ಯಾವುದು ಮತದಾರ ಬೇಡ ಅಂದಿರ್ತಾನೆ ಅದನ್ನು ಇನ್ನೊಂದು ಬಾಗಿಲಲ್ಲಿ ತಂದು ಅದನ್ನು ಕಾರ್ಯಯೋಜನೆ ಅಥವಾ ಕಾರ್ಯರೂಪಕ್ಕೆ ತರುವಂಥದ್ದು ಅಲ್ಲ ಅನ್ನುವಂಥದ್ದು. ಅದೇ ಸರ್, ಹಿಂದೆ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಆಳ್ವಿಕೆ ನಡೀತಿತ್ತು. ಅವು ಎಲ್ಲ ರಾಜ್ಯಗಳಲ್ಲಿನೂ ಕಾಂಗ್ರೆಸ್ಸೇ ನಡೀತಿತ್ತು. ಆಮೇಲೆ ನಂತರ ನೀವು ಹೇಳ್ದಂಗೆ ಪ್ರಾದೇಶಿಕ ಪಕ್ಷಗಳು ಹುಟ್ಟೆ. ಆ ಪ್ರಾದೇಶಿಕ ಪಕ್ಷಗಳು ಒಂದು ಕಾಲದಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಿತ್ತು, ಜನರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಿತ್ತು. ಇಲ್ಲಿ ಒಂದು ಮಾತು, ಪ್ರಾದೇಶಿಕ ಪಕ್ಷಗಳು ಯಾವುಗಳ ಅಗತ್ಯಗಳನ್ನು, ಯಾವ ಅಭಿಪ್ರಾಯವನ್ನು, ಆ ರಾಜ್ಯದ ಜನರ ಅಭಿಪ್ರಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೋ ಅವುಗಳನ್ನು ಒಕ್ಕೂಟ ಸರ್ಕಾರ ಒಪ್ಕೊಂಡು ಅವುಗಳನ್ನು ಪೂರೈಸುವಂಥ ಹೆಜ್ಜೆ ಇಟ್ಟಿದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಅಂದರೆ ಈಗ ಹೆಂಗಿದೆ ಅಂತ ಹೇಳಿದ್ರೆ, ದೊಡ್ಡಣ್ಣ ಅಂದರೆ ಮನೆಯ ಹಿರಿಯಣ್ಣ ಮನೆ ತಮ್ಮಗಳೆಲ್ಲರಿಗೆ ಹೆಂಗೆ ಹಂಚ್ಕೋಬೇಕು, ಏನು ಕೊಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಆತ ಅಣ್ಣ ಅದನ್ನು ನೋಡಬೇಕಾಯ್ತು. ಕಾಂಗ್ರೆಸ್ ಸರ್ಕಾರ ಅವನ್ನು ನೋಡಲಿಲ್ಲ, ಅದರಿಂದಲೇ ಈ ಪ್ರಾಬ್ಲಮ್ ಆಗಿತ್ತು. ಅಭಿವೃದ್ಧಿಯ ಬಗೆಗಿನ ಅಸಮತೋಲನ, ಓಲೈಕೆ, ಈ ರಾಜಕಾರಣ ಮತ್ತು ಅಧಿಕಾರ ಕೇಂದ್ರಿತ ರಾಜಕಾರಣ, ಮತ್ತು ಅದರಲ್ಲೂ ಕೂಡ ಇವತ್ತು ಆರ್ಥಿಕ ಸಮಸ್ಯೆಗಳಿಂದ ಹೊರಬಂದು ಸಾಂಸ್ಕೃತಿಕ ಅಂಶಗಳನ್ನು ಕೇಂದ್ರವಾಗಿಟ್ಕೊಳ್ಳುವಂಥದ್ದು, ಭಾವನಾತ್ಮಕ ಅಂಶಗಳನ್ನು ಕೇಂದ್ರವಾಗಿಟ್ಕೊಳ್ಳುವಂಥದ್ದು ಆಗಿರೋದ್ರಿಂದ ಇವತ್ತೇನಾಗಿದೆ, ಬೇರೆ ಬೇರೆ ಪ್ರಾದೇಶಿಕ ನೆಲೆಯಲ್ಲಿ ಬೇರೆ ಬೇರೆ ಪಕ್ಷಗಳು ಸಂಘಟನೆಗೊಂಡಿದ್ದಾವೆ. ಆ ಪಕ್ಷಗಳು ಆ ಜನಗಳ ಆಶಯವನ್ನು ಪ್ರತಿನಿಧಿಸ್ತಾರೆ. ಹಾಗಾಗಿ ರಾಜಕೀಯ ಪ್ರಾಂತೀಯ ಪಕ್ಷಗಳನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ಒಕ್ಕೂಟ ಸರ್ಕಾರ ವ್ಯವಸ್ಥೆಯ ಒಳಗಡೆ ಅವರ ಆಶಯಗಳನ್ನು ಇವರು ಪೂರೈಸಲಿಕ್ಕೆ ಆಗಿಲ್ಲ ಅನ್ನೋದು. ಅದು ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಸಂಪನ್ಮೂಲಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನೀರಿನ ಹಂಚಿಕೆಗಳಿಗಿರ್ಬೋದು, ಮತ್ತು ಅಭಿವೃದ್ಧಿ ಕ್ಷೇತ್ರಗಳಾದಂಥ ಕೃಷಿ, ಕೈಗಾರಿಕೆ
ಇವುಗಳಿಗೆ ಸಂಬಂಧಪಟ್ಟಂಥ ನೀತಿ ಇರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ಪ್ರಾದೇಶಿಕಗಳು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರದೇಶವಾರು ಅಭಿವೃದ್ಧಿ ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ತಳಮೂಲದಿಂದ ಮೇಲಿನ ವರ್ಗದವರೆಗೂ ಕೂಡ ಮುಖ್ಯ ಆಗುತ್ತೆ. ಅವುಗಳನ್ನು ಸಮತೂಗಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಈ ಒಂದು ಪ್ರಾದೇಶಿಕ ಪಕ್ಷಗಳು ಬಂದವು. ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಗಟ್ಟಿ ಇರುವಂಥ ಸಂದರ್ಭದಲ್ಲಿ 2 ಚುನಾವಣೆಗಳು ಆದರೆ ಮತದಾರರನ್ನು ಪ್ರಾದೇಶಿಕ ಅಗತ್ಯಗಳನ್ನು ಒಳಗೊಂಡಂತೆ, ಒಕ್ಕೂಟ ಸರ್ಕಾರದ ಅಗತ್ಯಗಳನ್ನು ಒಳಗೊಂಡಂತೆ ಅವರಿಗೆ ಮತದಾರರಿಗೆ ಶಿಕ್ಷಣವನ್ನು ನೀಡುವಂತಹ, ಚುನಾವಣೆಯಲ್ಲಿ ಅವರಿಗೆ ಮತ ಹಾಕುವುದರ ಬಗ್ಗೆ ಅವರನ್ನು ಎಚ್ಚರಿಸುವಂತಹ, ಜಾಗೃತಗೊಳಿಸುವಂಥ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಹೇಳ್ಬೋದು, ಇವತ್ತು ನಮ್ಮ ತಂತ್ರಜ್ಞಾನ ಬೆಳೆದಿದೆ, ಇವತ್ತು ಎಲ್ಲರೂ ಕೂಡ ಮೊಬೈಲ್ಗಳನ್ನು ಇಟ್ಕೊಂಡಿದ್ದಾರೆ, ಮಾಹಿತಿ ಅನ್ನೋದು ಎಲ್ರಿಗೂ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಎಲ್ರಿಗೂ ಪ್ರಾದೇಶಿಕ ಪಕ್ಷದ ಪ್ರಾಮುಖ್ಯತೆಯನ್ನು, ಇಡೀ ದೇಶದ ಒಂದು ಆಡಳಿತವನ್ನು ನಡೆಸ್ತಿರುವಂಥ ಒಂದು ಸರ್ಕಾರದ ಪ್ರಾಮುಖ್ಯತೆಯನ್ನು, ಯಾಕೆ ಅಂತ ಹೇಳಿದರೆ ಇವತ್ತು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಕೂಡ ನಮ್ಮ ತಳಮೂಲದ ಮತದಾರರು ಏನಿದ್ದಾರೆ ಅವ್ರ ಗಮನಕ್ಕೆ ಬಂದೇ ಸರ್ಕಾರಗಳನ್ನು ಚುನಾಯಿಸಿರೋದು ಕೂಡ ನಾವು ಇತಿಹಾಸದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನೋಡ್ತೇವೆ. ಅದು ಜನತಾ ಪಕ್ಷದ ಸರ್ಕಾರ 1977ರಲ್ಲಿ ಬಂದದ್ದಾಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಅಂದರೆ ನಾವು ಈ ದೇಶದ ಮತದಾರರನ್ನು ಅಷ್ಟು ಸುಲಭವಾಗಿ ನಾವು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನು ಎಷ್ಟೇ ಆಮಿಷ ಕೊಟ್ಟರು ಕೆಲವೊಂದು ಸಂದರ್ಭದಲ್ಲಿ ಅವರು ನಿಜಕ್ಕೂ ಕೂಡ ಭಾಳ ವಿವೇಚನಾಯುತವಾದಂಥ ತೀರ್ಮಾನಗಳನ್ನೇ ಕೊಟ್ಟಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ರಾಜ್ಯ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ ಮತ್ತು ದೇಶದ ಒಂದು ಹಿತದೃಷ್ಟಿಯಿಂದ ರಾಷ್ಟ್ರೀಯ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಸೊ ಗೆಳೆಯರೇ, ಈಗ ನನಗೆ ಅನಿಸ್ತಾ ಇರೋದೇನಂತ ಹೇಳಿದ್ರೆ, ಮಾಸ್ಟರ್ ಇಲ್ಲಿ ತನಕ ಹೇಳ್ತಾ ಹೋದ್ರು, ಅಂದರೆ ಈ ಹಿಂದೆ ನಾವು ಸಣ್ಣ ಸಣ್ಣ ಪಾಳೆಪಟ್ಟೆಗಳಿದ್ವು ಸರ್. ಸೆಂಟ್ರಲೈಸೇಷನ್ ಅಂದರೆ ಡಿಸೆಂಟ್ರಲೈಸೇಷನ್ ಸೆಂಟ್ರಲೈಸ್ ಆಗಿ ಮತ್ತೆ ಸೆಂಟ್ರಲೈಸಿಂದ ಮತ್ತೆ ಡಿಸೆಂಟ್ರಲೈಸ್ ಆಯ್ತಂಗೆ. ಅಂದರೆ ಸಣ್ಣ ಸಣ್ಣ ಪಾಳೆಪಟ್ಟೆಗಳನ್ನು ರಾಜರು ಕಬ್ಜಾ ಅದೇನೋ ಸೋಲಿಸಿ ಮತ್ತೆ ನಾವು ಇದೆಲ್ಲ ಸರಿ. ಆದರೆ ಗೆಳೆಯರೆ, ಈಗ ಒಂದಾರೆಯಾಗಿ ನಮ್ಮ ಮಾಸ್ಟರ್ ಅಭಿಪ್ರಾಯ ತಗೊಂಡ್ರೆ, ಒಂದು ದೇಶ ಒಂದು ಚುನಾವಣೆ ಆಗೋದು ಎಷ್ಟು ಸರಿ ಎಷ್ಟು ಅಲ್ಲ ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ. ಅಂದರೆ ಆಯಾ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠಗೊಳ್ಳುವುದರ ಜೊತೆಗೇ ಕೇಂದ್ರ ಸರ್ಕಾರವನ್ನೂ ಬಲಿಷ್ಠಗೊಳಿಸಬೇಕು ಮೇಜರಾಗಿ. ಇಲ್ಲ ಅಂತೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೆಂಟ್ರಲೈಸೇಷನ್ ಇದರೊಳಗೆ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದರಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ತೊಂದರೆ ಅನುಭವಿಸ್ಬೇಕಾಗಿರೋರು ನಮ್ಮಂಥ ಮತದಾರರು ಮತ್ತು ಸಾರ್ವಜನಿಕರು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮಾತಾಡ್ತಾರೆ ಅಂತ ಹೇಳಿ ಸರ್. ಕೊನೆಯದಾಗಿ ಹಾಗಾದರೆ ನಾವು ಈ ಏಕಕಾಲದಲ್ಲಿ ಚುನಾವಣೆಯನ್ನು ಮಾಡುವಂಥ ಈ ಪ್ರಸ್ತಾವನೆಗೆ ಒಪ್ಕೋಬೇಕೋ ಬಿಡಬೇಕೋ ಪರ್ಯಾಯ ಆಲೋಚನೆಗಳೇನಿದ್ದಾವೆ ಅಂತೇಳಿ ನಾವು ಒಂದು ರೀತಿಯಲ್ಲಿ ಆಲೋಚನೆ ಮಾಡೋದಾದರೆ, ಒಂದು ಬಹಳ ಮುಖ್ಯವಾದದ್ದು ಅಂತಂದರೆ, ಇವತ್ತು ಚುನಾವಣಾ ಆಯೋಗ ಏನಿದೆ ಅದನ್ನು ಸ್ವಾಯತ್ತಗೊಳಿಸಬೇಕು, ಹೆಚ್ಚು ಇಂಡಿಪೆಂಡೆಂಟ್ ಆಗಿದ್ರೆ ಒಳ್ಳೆಯದು. ಈಗ ನೋಡಿ, ಈಗ ಶೇಷನ್ ಕಾಲನ್ನ ನಾವು ಯಾಕೆ ನೆನೆತೀವಿ ಅಂತಂತ ಹೇಳಿದರೆ, ಅವತ್ತು ಎಲ್ಲೋ ಒಂದು ಕಡೆಗೆ ಚುನಾವಣೆಯಲ್ಲಿ ಒಂದು ಸುಧಾರಣೆಯನ್ನು ತಂದಿದ್ದಾತನೆ. ಹಾಗಾಗಿ ಆ ಥರದ ಚುನಾವಣೆ ಸುಧಾರಣೆಗಳನ್ನು ನಾವು ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದ್ರಲ್ಲಿ, ಓಲೈಕೆಗಳನ್ನು ನಿಯಂತ್ರಿಸೋದ್ರಲ್ಲಿ, ಈ ನೆಲೆಯಲ್ಲಿ ನಾವು ಹೋದರೆ ನಮಗೆ ಒಂದು ಶುದ್ಧ ಸುಸ್ಥಿರ ಸರ್ಕಾರ ಸಿಗುತ್ತೆ ಹೊರತು ಈ ಚುನಾವಣೆಗಳ ತಂತ್ರಗಳನ್ನು ಏನು ಮಾಡೋದ್ರ ಮುಖಾಂತರವಾಗಿ ನೀವು ಒಂದು ಸಾರಿ ಚುನಾವಣೆ ಮಾಡಿ, 10 ಸಾರಿ ಚುನಾವಣೆ ಮಾಡಿ, ಅವರೇ ಬರೋದು, ಅವರ ಮುಂದವಾಗಿ ಬದಲಾವಣೆ ಇಲ್ದಿದ್ರೆ ಆಗಲ್ಲ. ಇದು ಒಂದು ಮತಗಟ್ಟೆಗಳ ಶುದ್ಧೀಕರಣ, ಮತದಾರರ ಒಂದು ಶುದ್ಧ ನೆಲೆಯಲ್ಲಿ ತರುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ತಂತ್ರಗಳ ಜೊತೆಗೆ ತಾತ್ವಿಕ ನೆಲೆಗಟ್ಟಿನಲ್ಲೂ ಕೂಡ, ಸಂವಿಧಾನದ ಆಶಯಗಳ ದೃಷ್ಟಿಯಿಂದಲೂ ಕೂಡ ನಮ್ಮ ಈ ರಾಜಕೀಯ ಒಂದು ಅಧಿಕಾರವನ್ನು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತದಾರರನ್ನು ಜಾಗೃತಗೊಳಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದು ನಿಜದ ನೆಲೆಯಲ್ಲಿ ಏನೋ ಅದೊಂದು ಸ್ವೀಪ್ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ಟೈಮಲ್ಲಿ ನಾವು ಮಾಡ್ತೀವಿ ಅಂತ ಅಲ್ಲ, ಅದು ದಿನನಿತ್ಯದ ಕಾರ್ಯಕ್ರಮಗಳು.
ಪ್ರತಿದಿನ ಒಬ್ಬ ಮತದಾರ ನಾನು ಹಾಕಿದಂಥ ಮತ ಏನಿದೆ ಅದು ಎಷ್ಟರ ಮಟ್ಟಿಗೆ ಶುದ್ಧ ಆಡಳಿತವನ್ನು ಕೊಡ್ತಾ ಇದೆ ಅನ್ನುವಂಥ ವಿವೇಚನೆಯನ್ನು ಅವನ ಮನಸ್ಸಿನಲ್ಲಿ ತರುವಂಥದ್ದೊಂದು ಪರಿಸರವನ್ನು ಸೃಷ್ಟಿ ಮಾಡುವಂಥದ್ದು. ಅದಕ್ಕೆ ಶಿಕ್ಷಣ ಬಹಳ ಮುಖ್ಯ ಅಂತ, ಅದರ ಮುಖಾಂತರನೇ ನಾವು ಜಾಗೃತಿಯನ್ನು ತರಬೇಕಾಗುತ್ತೆ ಅನ್ನುವಂಥದ್ದು. ಅದರ ಬದಲಾಗಿ ತಂತ್ರಗಳು ಏನಾಗ್ತವೆ, ಅವು ಆ ಕ್ಷಣದ ಆ ಸಂದರ್ಭದ ನಿರ್ವಹಣೆ ಆಗ್ಬೋದು ಹೊರತು ಒಂದು ದೀರ್ಘಕಾಲೀನವಾದಂಥ ಒಂದು ಪರಿಹಾರ ಆಗಲಾರದು. ಸೊ ಗೆಳೆಯರೆ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿ ಎನ್ ಮಲ್ಲಿಕಾರ್ಜುನಪ್ಪರವರಿಗೆ